ನಮಸ್ಕಾರ ಗುರುಜಿ. ಗುರುಜಿ, ಮಹಾಭಾರತದ ಯುದ್ಧದಲ್ಲಿ ಭೀಷ್ಮನು ಪಾಂಡವರನ್ನು ಸಂಪೂರ್ಣವಾಗಿ ಸೋಲಿಸುವ ಹಂತಕ್ಕೆ ಬಂದಾಗ ಶ್ರೀಕೃಷ್ಣನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅರ್ಜುನನನ್ನು ಬಿಟ್ಟು ಭೀಷ್ಮನನ್ನು ತಡವಾಗಿ ಕೊಲ್ಲಿಸಿದನು ಹೇಗೆ ಹೇಳುವಿರೋ? ನಮೋ ನಮಃ. ಒಳ್ಳೆಯ ಪ್ರಶ್ನೆ. ಭೀಷ್ಮನು ಧನುರ್ವಿದ್ಯೆಯಲ್ಲಿ ಅಜೇಯನಾಗಿದ್ದನು. ಅದಲ್ಲದೆ ಅರ್ಜುನನು ತಾನು ತ್ರಿಲೋಕ ವೀರನೆಂಬ ಗರ್ವ ಅವನ ಅಂತರಂಗದಲ್ಲಿ ಅಂತರ್ಗತವಾಗಿತ್ತು. ಆದ್ದರಿಂದ ಯುದ್ಧವನ್ನು ಹಾಗೆ ಮುಂದುವರಿಯಲೆಂದು ಶ್ರೀಕೃಷ್ಣನು ಸುಮ್ಮನಿದ್ದನು. ಭೀಷ್ಮನು ಯುದ್ಧದಲ್ಲಿ ಗೆದ್ದ. ಅಂಬಿಕೆ, ಅಂಬಾಲಿಕೆ ಈ ಮೂವರಲ್ಲಿ ಅಂಬಿಕೆ, ಅಂಬಾಲಿಕೆಯರನ್ನು ತನ್ನ ಸಹೋದರನಾದ ವಿಚಿತ್ರ ವೀರನಿಗೆ ಕೊಟ್ಟು ಮದುವೆ ಮಾಡಿಸಿದ್ದ. ಆದರೆ ಅಂಬೆಯು ತನ್ನನ್ನು ಮದುವೆಯಾಗು ಎಂದು ಭೀಷ್ಮನನ್ನು ಕೇಳಿಕೊಂಡಾಗ ತಾನು ಅಖಂಡ ಬ್ರಹ್ಮಚಾರಿ, ನಾನು ಮದುವೆಯಾಗಲಾರೆ ಎಂದು ನಿರಾಕರಿಸಿದ. ಸಿಡಿಮಿಡಿಗೊಂಡ ಅಂಬೆಯು ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಹುಟ್ಟಿ ನೀನು ಯುದ್ಧದಲ್ಲಿ ಶಸ್ತ್ರವನ್ನು ತ್ಯಜಿಸುವಂತೆ ಮಾಡುವೆನು ಎಂದು ಹೇಳಿ ಅಗ್ನಿಕುಂಡದಲ್ಲಿ ಬಿದ್ದು ಮರಣ ಹೊಂದಿದಳು. ಹಾಗಾಗಿ ದ್ರುಪದನ ಮಗಳಾಗಿ ಶಿಖಂಡಿಯಾಗಿ ಹುಟ್ಟಿ ಭೀಷ್ಮ ಅರ್ಜುನ ಯುದ್ಧದಲ್ಲಿ ಮಧ್ಯದಲ್ಲಿ ನಿಂತು ಭೀಷ್ಮನಿಗೆ ಅಡ್ಡವಾಗಿ ನಿಂತಳು. ಆಗ ಭೀಷ್ಮನು ಶಿಖಂಡಿಯನ್ನು ನೋಡಿದ ಕ್ಷಣ ತನ್ನ ಶಸ್ತ್ರವನ್ನು ತ್ಯಜಿಸಿದನು. ಆಗ ಅರ್ಜುನನು ತನ್ನ ಬಾಣಗಳನ್ನು ಬಿಟ್ಟು ಭೀಷ್ಮನನ್ನು ಕೊಂದು ಹಾಕಿದನು. ಅರ್ಥವಾಯಿತೇ?